ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮೈಸೂರು ಮೂಡ ಅಧಿಕಾರಿಯಾಗಿದ್ದಂತಹ ಸತೀಶ್ ಚಂದ್ರರವರು ಇಲ್ಲಿನ ಅಂದರೆ ಮೇ 30ರಂದು ನಿವೃತ್ತಿಯಾದರು. ಅವರ ನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಮೈಸೂರು ಮೂಡ ಕಚೇರಿಯಲ್ಲಿ ಅವರ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಮತ್ತು ಅವರ ಸಹೋದ್ಯೋಗಿಗಳು ಸೇರಿದಂತೆ ಇನ್ನು ಅನೇಕರು ಅವರಿಗೆ ಬೀಳ್ಕೊಡುಗೆ ನೀಡಿ ಶುಭ ಹಾರೈಸಿ ಗೌರವ ಸಲ್ಲಿಸಿದರು. ವಿಶೇಷವಾಗಿ ಸತೀಶ್ ಚಂದ್ರ ಸ್ನೇಹಜೀವಿ. ಮೊದಲನೇದಾಗಿ ಕಷ್ಟ ನಷ್ಟಗಳನ್ನು, ನೋವು ನಲಿವುಗಳನ್ನು ಅನುಭವಿಸಿದಂಥವ್ರು. ನನ್ನ ಕಣ್ಮುಂದೆ ನೋಡಿದಂಥವ್ರು. ನಾವು ಎಲ್ಲ ಬೆಟ್ಟ ಗುಡ್ಡಗಳು ಸಿಕ್ಕರು ಚೂರು ಮಾಡಿಕೊಂಡು, ವಾಟರ್ ಸ್ಪೂನ್ ಮನೆ ತಂದು ಸೊಪ್ಪು ಸಾಂಬಾರು ಮಾಡಿಕೊಂಡು ಕುಟುಂಬ ಎಲ್ಲೇ ಇದ್ದರು, ಮಕ್ಕಳೆಲ್ಲೋ ಇದ್ದರು. ಒಬ್ಬ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಜೀವನ ಸಾಗಿಸೋದು ಮತ್ತು ಸರ್ಕಾರಿ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಇರಲ್ಲ. ಯಾವುದೋ ಊರಿಂದ ಬಂದು ಈ ಕ್ಷೇತ್ರಗಳಿಗೆ, ಈ ಜನರುಗಳ ಮಧ್ಯೆ ಅನುಭವಿಸೋದು ಅಷ್ಟು ಸುಲಭ ಇರಲ್ಲ. ಅವ್ರು ಹುಟ್ಟಿದ್ದೊಂದು ಜಾಗ, ಬೆಳೆದಿದ್ದೊಂದು ಜಾಗ, ಇರೋದೊಂದು ಜಾಗ, ಹೆಂಡತಿ ಶ್ರೀಮತಿಗಳು ಒಂದು ಕಡೆ ಜಾಗ, ಮಕ್ಕಳು ಒಂದು ಕಡೆ, ಇವರೊಂದು ಕಡೆ, ಹೋದರೆ ವಾಪಸ್ ಬರೋಕ್ಕಾಗಲ್ಲ. ಅಂಥ ಜಾಗಗಳೆಲ್ಲ ಅವರು ಕೆಲಸ ಮಾಡ್ತಾರೆ. ಮಲೆಮಹದೇಶ್ವರ ಬೆಟ್ಟ ಮೆಟ್ಟಿಲುಗಳಾಗ್ಬೋದು, ದೇವಸ್ಥಾನಕ್ಕೆ ಹೋಗುವಂಥ ಜಾಗ ಮೆಟ್ಟಿಲುಗಳಾಗ್ಬೋದು, ಮತ್ತು ಇನ್ನೊಂದಷ್ಟು ಟಫ್ ರೋಡ್ಗಳು ಕೆಲಸಗಳನ್ನು ಮಾಡಿದ್ದಾರೆ ಅವರು. ಎಷ್ಟೋ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಅವಾಗಿದ್ದಾಗ ಭಾಳ ರಾಜಕೀಯ ಜಿದ್ದಾಜಿದ್ದಿತ್ತು. ಅಂಥ ಟೈಮಲ್ಲೂ ಕೂಡ ಮಾಡಿದ್ದಾರೆ. ಮಾಜಿ ಶಾಸಕ ಶ್ರೀಮತಿ ಪರಿಮಳ ನಾಗಪ್ಪ, ಮಾಜಿ ಶಾಸಕ ಎಸ್ ಬಾಲರಾಜ್ ಅವರ ಅವಧಿಯನ್ನೆಲ್ಲ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ನರೇಂದ್ರ ಅವ್ರ ಜೊತೆ ಕಾಂಗ್ರೆಸ್ ಆದರೂ ಕೂಡ ಅವ್ರನ್ನ ಹಿಂದಿನವರು ಇದು ಅಂತ ಹೇಳಿ ಅವ್ರನ್ನ ತೆಗೆಯುವಂಥ ಪ್ರಶ್ನೆನೇ ಬರಲಿಲ್ಲ. ಅವ್ರನ್ನ ಕಂಟಿನ್ಯೂಸ್ ಆಗಿ ಅವ್ರ ಅವಧಿನಲ್ಲಿ ಇಟ್ಕೊಂಡಿದ್ದರು. ಅವ್ರನ್ನ ಒಬ್ಬರು ಇವ್ರ್ಯಾರೋ ಬ್ರಾಹ್ಮಣರು ಅಥವಾ ಇನ್ಯಾವುದೋ ಜಾತಿಯವರು, BJP ಅವರು, ಹಾಗೆ ಹೀಗೆ ಜನತಾದಳ ಹಾಗೆ ಅಂತ ಅವ್ರ ಮೇಲೆ ಯಾರೇ ಏನೇ ಹೇಳಿದ್ರು ಕೂಡ ನರೇಂದ್ರ ಅವ್ರಿಗೂ ತಲೆ ಕೆಡಿಸ್ಕೊಳ್ಳದೆ ಅವರ ಕಾರ್ಯದಕ್ಷತೆಯನ್ನು ಇಟ್ಟು ಅವ್ರು ಕೆಲಸ ಮಾಡಿದ್ರು. ಸಣ್ಣ ಪುಟ್ಟ ಆರೋಪಗಳಿದ್ದರೂ ಕೂಡ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರ ಜೊತೆಯೂ ಕೆಲಸ ಮಾಡಿದ್ದಾರೆ. ಮೈಸೂರಂಥ ಜಾಗದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಮುಖ್ಯಮಂತ್ರಿಯ ಜವಾಬ್ದಾರಿ ಇರುವಂಥ ಜಿಲ್ಲೆ. ಹಾಗಾಗಿ ಅಲ್ಲೂ ಕೂಡ ಅದು MDA ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕೆಲಸ ಮಾಡಿದ್ರು. ಉತ್ತಮವಾಗಿ 2 ವರ್ಷ ಕೆಲಸ ಮಾಡಿದ್ರು. ಹಾಗಾಗಿ ಅವ್ರ ಸೇವೆಯಲ್ಲಿ ಸರ್ಕಾರಕ್ಕೆ ಏನು ಬೇಕು, ಉತ್ತಮವಾದಂತಹ ಇಲಾಖೆಗೆ ಬೇಕಾದಂಥ ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ. ಹಾಗಾಗಿ ಅವ್ರ ಸೇವೆ ಉತ್ತಮವಾಗಿತ್ತು. 30 ವರ್ಷ ಅನುಭವ ಮತ್ತು ಅವ್ರ ಸೇವೆಯಲ್ಲಿ ಉತ್ತಮವಾಗಿ ಸಾಗಿದೆ ಅಂತ ಹೇಳ್ತಾ, ಮತ್ತು ಸತೀಶ್ ಚಂದ್ರ ಅತ್ಯಂತ ಸರಳ ವ್ಯಕ್ತಿ. ಯಾವುದೇ ಸರ್ಕಾರಿ ಅಧಿಕಾರಿ ಅಂದರೆ ಜನರ ಮಧ್ಯೆ, ಅಧಿಕಾರಿಗಳ ಮಧ್ಯೆ, ಜನಪ್ರತಿನಿಧಿಗಳ ಮಧ್ಯೆ ಬದುಕಿಸಬೇಕಾಗುತ್ತೆ. ಈಗ ಅವರು ತಮ್ಮ ಕುಟುಂಬ, ತಮ್ಮ ಮಕ್ಕಳು ಹಾಗೂ ಬದುಕು ಜೊತೆ ಹೋರಾಟ ಮಾಡಬೇಕಾಗಿರುತ್ತೆ. ಜೊತೆಗೆ ಹೋರಾಟ ಮಾಡೋದ್ರ ಜೊತೆಗೆ ಉತ್ತಮವಾಗಿ ಸೇವೆ ಸಲ್ಲಿಸಲಿ, ಅವ್ರ ಬದುಕು ಚೆನ್ನಾಗಿರಲಿ, ವಿಶ್ರಾಂತಿ ಜೀವನ ಚೆನ್ನಾಗಾಗಲಿ, ಇನ್ನು ಬೇರೆ ಬೇರೆ ಕ್ರಿಯೇಷನ್ ಬೇರೆ ಬೇರೆ ಕೆಲಸ ಮಾಡಿ ಹೇಳಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಆತ್ಮೀಯನಾಗಿ, ನನ್ನ ಆತ್ಮೀಯ ಸನ್ಮಾನ ಮಾಡುವುದರ ಜೊತೆಗೆ ಅವರಿಗೆ ಅವರ ಗುಣಗಾನ ಮಾಡಿದಂತಹ ಸಹೋದ್ಯೋಗಿಗಳು ಅತ್ಯುತ್ತಮ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ 2 ವರ್ಷ ಕೂಡ 2023ರಲ್ಲಿ ಬಂದಂಥ ಅಧಿಕಾರಿ ಉತ್ತಮವಾಗಿ ಇಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರರಾಗಿದ್ದರು. ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಮತ್ತು ಮೂಡ ಅಭಿವೃದ್ಧಿಗೆ, ಮೂಡ ಇದಕ್ಕೆ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಅವನ್ನ ಮುಕ್ತಕಂಠದಿಂದ ಶ್ಲಾಘಿಸಲಾಯಿತು. ಶ್ರೀನರಸೀಪುರದಿಂದ ಅವರ ತಾಲೂಕು ಪಂಚಾಯಿತಿಯಿಂದ ಅವರ ವೃತ್ತಿ ಬದುಕು ಆರಂಭವಾಗಿ ಕೊಳ್ಳೇಗಾಲ ಜಿಲ್ಲಾ ಪಂಚಾಯಿತಿ ಸೇರಿದಂತೆ, ತಾಲೂಕು ಪಂಚಾಯತ್ ಸೇರಿದಂತೆ, ಮಲೆಮಹದೇಶ್ವರ ಬೆಟ್ಟ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಅನೇಕ ಕಡೆ ಉತ್ತಮ ಸೇವೆಯನ್ನು ಮಾಡುವುದರ ಜೊತೆಗೆ ಉತ್ತಮ ಹೆಸರನ್ನು ಅವರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಮತ್ತು ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉತ್ತಮ ಸೇವೆ ಸಲ್ಲಿಸಿ ತಮ್ಮ 30 ವರ್ಷಗಳಿಗೂ ಹೆಚ್ಚು ಕಾಲಾವಧಿ ಸೇವೆಯನ್ನು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮೈಸೂರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೃತ್ತಿಯಾಗುವುದರ ಜೊತೆಗೆ ಅವರ ತಮ್ಮ ಕೊನೆ ಬೀಳ್ಕೊಡುಗೆಯನ್ನು ಅಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು, ಸಹೋದ್ಯೋಗಿಗಳು, ಆತ್ಮೀಯರು, ಸ್ನೇಹಿತರು ಮತ್ತು ಹಿತೈಷಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಅವರ ವೃತ್ತಿ ಜೀವನ ನಿವೃತ್ತಿ ಹೊಂದ್ತಾ ಇದ್ದೀರಿ. ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಲ್ಲ ಕಡೆ ಕೆಲಸ ಮಾಡಿದ್ದೀರಿ. ಈಗ ಕಡೆಯದಾಗಿ ನಿಮ್ಮ ಮೈಸೂರು ಮೂಡ, ನಿಮ್ಮ ರಾಜಧಾನಿ ಮೈಸೂರಿನಲ್ಲಿರುವಂಥ ಮೈಸೂರು ಮಹಾರಾಜರ ಕ್ಷೇತ್ರದಲ್ಲಿ ನಿವೃತ್ತಿ ಹೊಂದ್ತಾ ಇದ್ದೀರಿ. ನಿವೃತ್ತಿ ಜೀವನ, ನಿಮ್ಮ ಪ್ರಾರಂಭದ ಜೀವನ, ನಿಮ್ಮ ವೃತ್ತಿಯ ಜೀವನ ಹೇಗೆ ನಡೀತದೆ ಸರ್ ಇದುವರೆಗೂ, ಎಲ್ಲೆಲ್ಲಿ? ನಾನು 20/10/1995ರಲ್ಲಿ ಟಿ ನರಸೀಪುರ ಅಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಸುದೀರ್ಘವಾಗಿ 2004ವರೆಗೂ ಕೆಲಸ ಮಾಡಿದೆ ಇರಿಗೇಷನ್ನಲ್ಲಿ. 1995ಇಂದ 2004ವರೆಗೆ. ಆಮೇಲೆ 2004ರಿಂದ 2009ವರೆಗೆ ಕೊಳ್ಳೇಗಾಲ ಜಿಲ್ಲಾ ಪಂಚಾಯಿತಿ. ಅಲ್ಲಿಂದ ಮತ್ತು 2009ರಿಂದ 2013ವರೆಗೆ ಮಹದೇಶ್ವರ ಬೆಟ್ಟ PWD ಅಲ್ಲಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ
10/8/2023 ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲಿಂದ ವರ್ಗಾವಣೆ ಹೊಂದಿ ಇಲ್ಲಿಗೆ ಬಂದೆ. ಇವತ್ತು 35/2006 26ರಂದು ನನಗೆ ನಿವೃತ್ತಿ ಆಗ್ತಾಯಿದ್ದೀನಿ. ಎಲ್ಲ ಕಡೆಗೂ ಒಳ್ಳೆ ಕೆಲಸದ ಕಾರ್ಯಗಳು ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಸುದೀರ್ಘವಾಗಿ 2 ವರ್ಷ ತುಂಬ ಕೆಲಸಗಳು ಮಾಡಿದ್ದೀನಿ. ಎಷ್ಟೋ ಕಡೆಗೆ ಪ್ರಾಪರ್ಟೀಸು ಮೂಡಾದಲ್ಲಿ ಅನ್ಆಥರೈಸ್ಡ್ ಪ್ರಾಪರ್ಟೀಸುಗಳು ಎಲ್ಲಿದ್ದವು ಸುಮಾರು ನಮ್ಮ ಎಲ್ಲ ಪ್ರಾಧಿಕಾರದ ಸಾಹೇಬರಿಂದ ಎಲ್ಲ ಸಹಕಾರದಿಂದ ವಶಕ್ಕೆ ಕೊಡಿಸಿ ಅದನ್ನು ಪ್ರಾಧಿಕಾರದ ಆಸ್ತಿಯನ್ನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿನ ಪ್ರಾಧಿಕಾರಕ್ಕೆ ಮಾಡಿ ಎಲ್ಲರ ಸಹಕಾರದಿಂದ ಮಾಡಿದ್ದೀನಿ. ಇಲ್ಲೇ ಅಂತಲ್ಲ, ಎಲ್ಲರ ಸಹಕಾರದಿಂದ ಕೆಲಸ ಮಾಡಿದ್ದೀನಿ. ಯಾರಿಗೆ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್? ಹಾಂ, ನಿಮ್ಮ ವೃತ್ತಿ ಜೀವನದಲ್ಲಿ ಯಾರು ಸ್ಮರಿಸ್ಕೊಳ್ಳೋದು, ಯಾರಿಗಾರು ನೀವು ಸಹಾಯ ಮಾಡೋರು? ಎಲ್ಲರನ್ನೂ ನಾನು ಇಲ್ಲಿ ಈ ಮೂಡಾದಲ್ಲಿ ಆಗ್ಬೋದು, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಲ್ವಾ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದನೂ ನಮಗೆ ಒಳ್ಳೆ ಇದಿದೆ. ಹಾಗಾಗಿ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತೀನಿ. ಓಕೆ ಸರ್, ನಿಮ್ಮ ವಿಶ್ರಾಂತಿ ಜೀವನ ಇನ್ನೂ ಚೆನ್ನಾಗಿರಲಿ, ಇನ್ನೂ ಬ್ಯುಸಿಯಾಗಿರಿ, ಆರೋಗ್ಯ ಚೆನ್ನಾಗಿರುತ್ತೆ. ವಿಶ್ರಾಂತಿ ಜೀವನದಲ್ಲೇ ಮತ್ತು ಬ್ಯುಸಿಯಾಗಿರಬೇಕು, ಕೂತ್ಕೊಂಡು ಕಾಲ ಕಳಿ ಅಂತದ್ದು ಬೇಡ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಮಲೆಮಹದೇಶ್ವರ ಚಾಮುಂಡೇಶ್ವರ ಒಳ್ಳೇದು ಮಾಡಿ. ಮತ್ತೆ ನಮ್ಗೆ ಅಳವಡಿಕೆ ಕೊಟ್ಟಿದ್ದೀರಲ್ಲ, ನಮ್ಗೆ ಖುಷಿ ಆಗಿದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದೇವರಾಯ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಆರೋಗ್ಯ ಕೊಟ್ಟು ಕಾಪಾಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಾಯಕ ಅಭಿಯಂತರರು ಸತೀಶ್ ಚಂದ್ರ ಪರವಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಅವರ ಸಹಪಾಠಿಗಳು ಒಂದೆರಡು ಮಾತನಾಡಬೇಕು ಅಂತ ಕೇಳ್ತೀನಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಾಯಕ ಅಭಿಯಂತರರು ಸತೀಶ್ ಚಂದ್ರ ಪರವಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಅವರ ಸಹಪಾಠಿಗಳು ಒಂದೆರಡು ಮಾತನಾಡಬೇಕು.